Hello students, with continuation of previous class, we had discussed about crossing of checks, types of crossing. In today's class, let us discuss who can cross a check and what is the meaning of endorsement. So who can cross a check, students? Normally the party who signs the check and issues the check can give an instruction to the payee. So similarly, a check may be crossed generally or especially by the drawer. Holder may also cross the checks. Holder may turn a general crossing into a special crossing. Means holder in the sense the party to whom the check is being issued, or the party who is been issuing a check. So a banker may cross an uncrossed check and he may cross it specially to himself or to another banker for purpose of collection through him. So he may cross the check. Crossing is very important because for a safety side than open check, cross checks are very important. In case I have issued a person a check and that person issues to another person, so that another person can also have a rights to give an instruction on the check. That person is called as holder. So minimum 3 parties have a rights to give an instruction about the general crossing or the special crossing. The drawer or a maker of a promissory note or a bill of exchange or a check who signs it otherwise than as a drawer can also cross a check. ಸೊ ಚೆಕ್ಕನ್ನು ಯಾರು ಬೇಕಾದರೂ ಕ್ರಾಸ್ ಮಾಡ್ಬೋದು. ಯಾರು ಬೇಕಾದರೂ ಅಂದರೆ ಇಲ್ಲಿ ನಾನು ಚೆಕ್ ಬರೆದು ಸೈನ್ ಮಾಡಿ ರೀಟಾ ಅನ್ನೋರಿಗೆ ಕೊಟ್ಟರೆ ರೀಟಾ ಅನ್ನೋರು ರಾಮ್ ಅನ್ನೋರಿಗೆ ಮತ್ತೆ ಅದನ್ನು ಕಳಿಸ್ತಾರೆ. ಸೊ ಈ ಒಂದು 3 ವೇ ಆಫ್ ಪ್ರೋಸೆಸ್ ಆಫ್ ಚೆಕ್ಕನ್ನು ನಾವು ಡಬಲ್ ಕ್ರಾಸಿಂಗ್ ಅಂತ ಕರಿತೀವಿ. ಸೊ ಈ ಡಬಲ್ ಕ್ರಾಸಿಂಗಲ್ಲಿ ನಾನು ಜಸ್ಟ್ ಜನರಲ್ ಕ್ರಾಸಿಂಗಲ್ಲಿ ಹಾಕಿ ಕೊಡುವಂತಹ ಒಂದು ಚೆಕ್ಕನ್ನು ರೀಟಾ ಅನ್ನೋರು ಸ್ಪೆಷಲ್ ಕ್ರಾಸಿಂಗ್ ಮಾಡಿ ರಾಮ್ಗೆ ಕೊಡಬಹುದು. ಸೊ ಹಾಗಾಗಿ ಕ್ರಾಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಎಂಡೋಸ್ಮೆಂಟ್. ಸೊ ಎಂಡೋಸ್ಮೆಂಟ್ ಅಂದರೆ ಇಲ್ಲಿ ಸಿಗ್ನೇಚರ್ ಆಗುತ್ತೆ. ಸೊ ಈ ಸಿಗ್ನೇಚರು ಹಿಂಭಾಗ ಮತ್ತು ಮುಂಭಾಗ, ಚೆಕ್ಕಿನ ಮುಂಭಾಗ ಮತ್ತು ಚೆಕ್ಕಿನ ಹಿಂಭಾಗ ಎರಡೂ ಕಡೆ ಸೈನ್ ಮಾಡಬೇಕಾಗುತ್ತೆ. ಅಂಡರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪ್ರಕಾರವಾಗಿ ಚೆಕ್ ಮೇಲೆ ಸಿಗ್ನೇಚರ್ ಮಾಡಿಲ್ಲ ಅಂದರೆ, ಪ್ರಾಮಿಸರಿ ನೋಟ್ ಮೇಲೆ ಸಿಗ್ನೇಚರ್ ಮಾಡಿಲ್ಲ ಅಂದರೆ, ಬಿಲ್ ಆಫ್ ಎಕ್ಸ್ಚೇಂಜ್ ಮೇಲೆ ಸಿಗ್ನೇಚರ್ ಮಾಡಿಲ್ಲ ಅಂದರೆ ಇಟ್ ಇಸ್ ನೋ ವೇರ್ ವ್ಯಾಲಿಡ್ ಅಂತ. ಸೊ ಅದಕ್ಕೆ ಜೀವ ಬಂದಿಲ್ಲ ಅಂತ. ಸೊ ಸಿಗ್ನೇಚರ್ ಮಾಡಿದ್ರೇ ಜೀವ ಬಂದಿದೆ ಅಂತ ಅರ್ಥ. ಸೊ ದ ಟರ್ಮ್ ಎಂಡೋಸ್ಮೆಂಟ್ ಆರ್ ಎಂಡೋರ್ಸ್ಮೆಂಟ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ಟರ್ಮ್ ಎಂಡ್ರೋಸ್ ವಿಚ್ ಮೀನ್ಸ್ ಆನ್ ದ ಬ್ಯಾಕ್. Therefore, endorsement means signing one's name on the back of negotiable instrument, maybe a bill of exchange or a promissory note or a check, with a view of transferring the interest, right and the property or title to another person through delivery. So this type of terminology is called as endorsement. An endorsement is a process of putting signature on the back or on the face of instrument for the purpose of transferring the instrument from one person to another person. So endorsement ಆಗಿಲ್ಲ ಅಂದರೆ ಮೀನ್ಸ್ ಎಂಡೋಸ್ಮೆಂಟ್ ಅಂದರೆ ಸಿಗ್ನೇಚರ್ ಚೆಕ್ ಮೇಲೆ ಹಾಕಲಿಲ್ಲ ಅಥವಾ ಮಾಡಲಿಲ್ಲ ಅಂತ ಒಂದು ಕಾರಣದಿಂದ ಅಮೌಂಟು, ಚೆಕ್ಕಿನ ಅಮೌಂಟು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಮೇನ್ ಪರ್ಪಸ್ ಆಫ್ ಎಸ್ ಯು ಕ್ಯಾನ್ ಟ್ರಾನ್ಸ್ಫರ್ ಅನ್ನೋದೇ ಸಿಗ್ನೇಚರ್. ಸೊ ಸಿಗ್ನೇಚರ್ ಇಲ್ಲ ಅಂತಂದರೆ ಒಂದು ಅಕೌಂಟಿಂದ ಇನ್ನೊಬ್ಬ ಅಕೌಂಟ್ಗೆ ಒಂದು ಅಮೌಂಟು ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ನೆಕ್ಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ ಪಾರ್ಟೀಸ್ ಆಫ್ ಎಂಡೋಸ್ಮೆಂಟ್ ಯಾರು ಅಂತ. ಸೊ ಪಾರ್ಟೀಸ್ ಆಫ್ ಎಂಡೋಸ್ಮೆಂಟಲ್ಲಿ ಇಲ್ಲಿಬ್ಬರು ಇರ್ತಾರೆ. ಒಬ್ಬರು ಎಂಡೋಸರ್ ಮತ್ತು ಎಂಡೋಸಿ ಅಂತ. ಸೊ ಎಂಡೋಸರ್ ಅರ್ಥ ಮಾಡ್ಕೊಳ್ಳೋಣ. ದ ಪರ್ಸನ್ ಹೂ ಎಂಡೋಸ್ಡ್ ದ ಇನ್ಸ್ಟ್ರೂಮೆಂಟ್, ದಟ್ ಈಸ್ ದ ಪರ್ಸನ್ ಹೂ ಸೈನ್ಸ್ ಹಿಸ್ ನೇಮ್ ಆನ್ ದ ಬ್ಯಾಕ್ ಆಫ್ ದ ಇನ್ಸ್ಟ್ರೂಮೆಂಟ್ ಫಾರ್ ದ ಪರ್ಪಸ್ ಆಫ್ ಟ್ರಾನ್ಸ್ಫರಿಂಗ್ ದ ಕ್ಯಾಶ್ ಆರ್ ವ್ಯಾಲ್ಯೂ to another person is called endorser. Endorsee is the person to whom the instrument is issued or endorsed is called as endorsee.
ಎಂಡೋಸಿ ಸ್ವೀಕರಣೆ ಮಾಡ್ಕೊಳ್ಳೋದು, ಚೆಕ್ಕನ್ನು ತೊಗೊಂಡಂಥವ್ರಿಗೆ, ಚೆಕ್ ತೊಗೊಳ್ತಾರಲ್ಲ ಅಂಥವ್ರಿಗೆ ನಾವು ಎಂಡೋಸಿ ಅಂತ ಕರಿತೀವಿ. ಚೆಕ್ ಮೇಲೆ ಸೈನ್ ಮಾಡಿ, ಇನ್ಸ್ಟ್ರೂಮೆಂಟ್ ಮೇಲೆ ಸೈನ್ ಮಾಡಿ ಇಶ್ಯೂ ಮಾಡೋವಂಥವ್ರಿಗೆ ಎಂಡೋಸರ್ ಅಂತ ಕರಿತೀವಿ. ಸೊ ಇವರಿಬ್ಬರು ಪಾರ್ಟೀಸ್ ಆಗ್ತಾರೆ ಎಂಡೋಸ್ಮೆಂಟಲ್ಲಿ. ಸೊ ನೆಕ್ಸ್ಟ್, ಹೌ ಕ್ಯಾನ್ ಎಂಡೋಸಿ ಆ್ಯಂಡ್ ಇನ್ಸ್ಟ್ರೂಮೆಂಟ್ ಯೂಸ್ಡ್. ಸೊ ಇಲ್ಲಿ ಎಂಡೋಸಿ ಅನ್ನೋರು ಯಾವ ರೀತಿ ಎಂಡೋಸ್ ಮಾಡ್ತಾರೆ, ಯಾವ ಥರ, ಹೇಗೆ. ಸೊ ಇಲ್ಲಿ ಕರೆಂಟ್ ಅಕೌಂಟ್ ಕಸ್ಟಮರ್ಸ್ ಇದ್ದಾಗ, ಫಾರ್ ಎನ್ ಎಕ್ಸಾಂಪಲ್ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿನಲ್ಲಿ 20 ಜನ ಸಿಗ್ನೇಚರ್ ಮಾಡುವಂತಹ ಆಥರೈಸ್ ಸಿಗ್ನೇಟ್ರೀಸ್ ಹಾಕ್ಕೊಂಡಿರ್ತಾರೆ. ಸೊ ಇಲ್ಲಿ 20 ಸಿಗ್ನೇಚರ್ ಒಂದೇ ಒಂದು ಚಿಕ್ಕ ಸ್ಮಾಲ್ ಚೆಕ್ ಪೇಪರಲ್ಲಿ ಆಗೋದಿಲ್ಲ. ಸೊ ಅದಕ್ಕೆ ಅದು ಯಾವ್ಯಾವ ರೀತಿ ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತ ಇಲ್ಲಿ ನಾವು ತಿಳ್ಕೊಳ್ಳೋಣ. ದಟ್ ಈಸ್ ಕಾಲ್ಡ್ ಆಸ್ ಹೂ ಕ್ಯಾನ್ ಎಂಡೋಸ್ ಆ್ಯನ್ ಇನ್ಸ್ಟ್ರೂಮೆಂಟ್. ಸೊ ದ ಪೇಯಿ ಆಫ್ ದ ಇನ್ಸ್ಟ್ರೂಮೆಂಟ್ ಫಸ್ಟ್ ಎಂಡೋಸರ್ ಮೀನ್ಸ್ ಯಾರಿಗೆ ಇಶ್ಯೂ ಮಾಡ್ತಾವ್ರೋ, ಯಾರಿಗೆ ಇಶ್ಯೂ ಮಾಡಬೇಕು ಅಂತ ಇರ್ತಾರೋ ಅವರು ಫಸ್ಟ್ ಸಿಗ್ನೇಚರ್ ಹಾಕ್ತಾರೆ. ಸೇ ಸಪೋಸ್ ಒಂದು ಕಂಪನಿನಲ್ಲಿ 20 ಜನ ಆಥರೈಸ್ ಸಿಗ್ನೇಟ್ರೀಸ್ ಇರ್ತಾರೆ, ಅದರಲ್ಲಿ 16ನೇ ಅವರು ಪೇಮೆಂಟ್ ಮಾಡಬೇಕು ಅಂತಿರ್ತಾರೆ. ಸೊ ಆ 16ನೇ ಅವರು ಫಸ್ಟ್ ಸಿಗ್ನೇಚರ್ ಮಾಡಬೇಕು. ಸೊ ದ ಹೋಲ್ಡರ್ ಆಫ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ದ ಎಂಡೋಸಿ ಆಫ್ ದ ಇನ್ಸ್ಟ್ರೂಮೆಂಟ್, ದ ಡ್ರಾವರ್ ಆರ್ ಅ ಮೇಕರ್ ಆಫ್ ಅ promissory note or a bill of exchange or a check who signs it otherwise than as a drawer. All other or the several joint payees, drawers, makers or endorsees of the instrument. So ಇಲ್ಲಿ ಇನ್ನು ಉಳಿದಂಥವರು, ಸೇ ಸಪೋಸ್ ಆ 20 ಜನ ಸಿಗ್ನೇಚರ್ ಮಾಡೋದ್ರಲ್ಲಿ 16ನೇವ್ರು ಏನಾದರೂ ಇಶ್ಯೂ ಮಾಡಬೇಕು ಅಂತಂದರೆ ಆ 16ನೇವರು ಫಸ್ಟು ಇನ್ಸ್ಟ್ರಕ್ಷನ್ ಚೆಕ್ ಮೇಲೆ ಸೈನ್ ಮಾಡಿ, ನಂತರ ಅವ್ರ ಜೊತೆ ಯಾರ್ಯಾರು ಸಿಗ್ನೇಚರ್ ಮಾಡಬೇಕು ಅಂತಿರ್ತಾರೋ, ಜಾಯಿಂಟ್ ಆಥರೈಸ್ ಸಿಗ್ನೇಟ್ರೀಸ್ ಇರ್ಬೋದು, ಅಥವಾ ಡ್ರಾಯರ್ಸ್ ಇರ್ಬೋದು, ಅಥವಾ ಮೇಕರ್ಸ್ ಇರ್ಬೋದು, ಅಥವಾ ಎಂಡೋಸೀಸ್ ಇರ್ಬೋದು, ಇವರೆಲ್ಲ ಸಿಗ್ನೇಚರ್ ಮಾಡುವಂಥವ್ರು. ಸೊ ಕರೆಂಟ್ ಅಕೌಂಟ್ಗೆ ಇಷ್ಟೆಲ್ಲ ಜಾಸ್ತಿ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದೇ ಒಂದೇ ಒಂದು ಸೆಲ್ಫ್ ಅಕೌಂಟು, SB ಅಕೌಂಟ್ಸ್ಗೆ ಇಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಮೇಜರಾಗಿ ಕರೆಂಟ್ ಅಕೌಂಟು, NRE ಅಕೌಂಟು, NRE ಕರೆಂಟ್ ಅಕೌಂಟು, NRE FCNR ಡೆಪಾಸಿಟ್ಸು ಇಂಥವ್ರಿಗೆ ಮಾತ್ರ ಈ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಮಕ್ಕಳ. ಕರೆಂಟ್ ಅಕೌಂಟ್ಗೆ ಜಾಸ್ತಿ, ನಾಟ್ ಫಾರ್ ದ ಸೇವಿಂಗ್ಸ್ ಅಕೌಂಟ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಎಂಡೋಸ್ಮೆಂಟ್. ಸೊ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಎಂಡೋಸ್ಮೆಂಟಲ್ಲಿ ಮೇಜರಾಗಿ ಚೆಕ್ ಸಿಗ್ನೇಚರ್ ಮಾಡಬೇಕು ಅಂತಂದರೆ ಇಲ್ಲಿ ಪೆನ್ಸಿಲಲ್ಲಿ ಸಿಗ್ನೇಚರ್ ಮಾಡಿ ಕೊಡೋ ಹಾಗಿಲ್ಲ, ಯಾಕಂದರೆ ಪೆನ್ಸಿಲ್ಲು ಎರೇಸಬಲ್ ಆಗುತ್ತೆ. ಸೊ ಪೆನ್ನಲ್ಲೇ ಸಿಗ್ನೇಚರ್ ಮಾಡಬೇಕು. ಸೊ ಇದು ರೂಲು. ಸೊ ಎಲ್ಲಿಂದ ರೂಲ್ ಇದು? RBI ಕಡೆಯಿಂದ ಇನ್ಫಾರ್ಮೇಷನ್ ಕೊಟ್ಟಿರೋಂಥ ಪ್ರಕಾರವಾಗಿ ಒಂದು ಪರ್ಸನ್ನು ಚೆಕ್ ಇಶ್ಯೂ ಮಾಡಬೇಕು ಅಂತಂದರೆ ಆ ಚೆಕ್ ಇಶ್ಯೂ ಮಾಡಬೇಕಾಗಿರುವಂಥವರು ಪೆನ್ಸಿಲಲ್ಲಿ ಸಿಗ್ನೇಚರ್ ಮಾಡದೆ ಪೆನ್ನಲ್ಲಿ ಸಿಗ್ನೇಚರ್ ಮಾಡಿ ಇಶ್ಯೂ ಮಾಡಬೇಕು. That is, an endorsement in pencil is not valid, but it is better the endorsement is made in the ink so that it cannot be erased easily. So frauds ಆಗಕ್ಕೆ ಅವಕಾಶ ಸಿಗೋದಿಲ್ಲ. ಪೆನ್ನಲ್ಲಿ ಮಾಡಿದ್ರೆ, ಅದೇ ಪೆನ್ಸಿಲಲ್ಲಿ ಮಾಡಿದ್ರೆ ಅವಕಾಶ ಸಿಗುತ್ತೆ. ಬಟ್ ಬ್ಯಾಂಕರ್ಸಲ್ಲಿ ವ್ಯಾಲಿಡ್ ಕೂಡ ಇಲ್ಲ, ಬ್ಯಾಂಕಲ್ಲಿ ಚೆಕ್ ಪಾಸ್ ಆಗೋದಿಲ್ಲ ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್. So it can be made either on the back or on the face of the instrument. In case the back of the instrument is fully covered by the endorsement, further endorsement can be made on separate slip, a paper called an along attached to the instrument. So ನಿಮಗೆ 2 ಮಾರ್ಕ್ಸ್ಗೆ ಕ್ವೆಶನ್ ಕೇಳ್ತಾರೆ, ಡಿಫೈನ್ ಅಲಾಂಗ್ ಅಂತ. ಸೊ ಈ ಅಲಾಂಗ್ ಅನ್ನೋದು ನಾನು ನಿಮಗೆ ಈಗ ಅಷ್ಟೇ ಎಕ್ಸಾಂಪಲ್ ಹೇಳಿದಾಗೆ 20 ಆಥರೈಸ್ ಸಿಗ್ನೇಟ್ರೀಸ್ ಇದ್ದು 20 ಜನ ಒಂದು ಚೆಕ್ ಮೇಲೆ, ಪ್ರತಿಯೊಂದು ಚೆಕ್ ಮೇಲೆ 20 ಸಿಗ್ನೇಚರ್ಸ್ ಹಾಕಬೇಕು ಅಂದರೆ ಪ್ರತಿ ಚೆಕ್ಗೆ ಇನ್ನೊಂದು ಅಲಾಂಗ್ ಅನ್ನೋ ಒಂದು ಅನೆಕ್ಷರ್ ಅಟ್ಯಾಚ್ ಮಾಡಬೇಕು. ಆ ಅಲಾಂಗ್ ಅನ್ನೋ ಅನೆಕ್ಷರ್ ಯಾತಕ್ಕೆ ಅಂತಂದರೆ ಆ ಚೆಕ್ ಮೇಲೆ ಸೈನ್ ಮಾಡಿ ಉಳಿದಂಥವರು ಆ ಒಂದು ಶೀಟ್ ಮೇಲೆ ಸೈನ್ ಮಾಡಿ ಆ ಶೀಟ್ನ ಅಲಾಂಗ್ ಅನ್ನೋ ಶೀಟ್ನ ನಂತರ ಚೆಕ್ಕಿನ್ ಶೀಟ್ನ ಎರಡನ್ನೂ ಸ್ಟೇಪಲ್ ಮಾಡಿ ಇದು ಕೌಂಟರ್ಗೆ ಕೊಡಬೇಕಾಗತ್ತೆ. ಯಾಕಂದರೆ ಪ್ರತಿ ಒಂದು ಚೆಕ್ ಇಶ್ಯೂ ಮಾಡಬೇಕಂದ್ರೆ 20 ಆಥರೈಸ್ ಸಿಗ್ನೇಟ್ರೀಸ್ ಸೈನ್ ಮಾಡಲೇಬೇಕು ಅನ್ನೋ ಒಂದು ರೂಲ್ ಇಟ್ಟಿರ್ತಾರೆ ಕಂಪನಿ ಕಡೆಯಿಂದ. ಸೊ BR ಪಾಸಾಗಿರುತ್ತೆ. ಸೊ BR ಯಾವ ರೀತಿ ಪಾಸಾಗಿರುತ್ತೋ ಅದೇ ಪ್ರಕಾರವಾಗಿ ಬ್ಯಾಂಕ್ಸಲ್ಲಿ ಕೂಡ ಅಕೌಂಟ್ ಓಪನ್ ಮಾಡಬೇಕು, ಆಥರೈಸ್ ಸಿಗ್ನೇಟ್ರೀಸ್ನ ಫೇಮ್ ಮಾಡಬೇಕು. ಚೆಕ್ ಪಾಸ್ ಮಾಡಬೇಕಂದ್ರೂ ಈ 20 ಜನ ಸಿಗ್ನೇಚರ್ಸ್ ವೆರಿಫೈ ಮಾಡಿ ಪಾಸ್ ಮಾಡಬೇಕು. ಸೊ ಹಾಗಾಗಿ ಅಲಾಂಗ್ ಅನ್ನೋ ಅನೆಕ್ಷರ್ ಬಂದು ಇಟ್ ಈಸ್ ಅನ್ ಅನೆಕ್ಷರ್ ವಿಚ್ ಇಸ್ ಬಿನ್ ಅಟ್ಯಾಚ್ ಟು ದ ಚೆಕ್
for the purpose of the other authorized signatories to be signed on the along. So where no space is left on the instrument, the endorsement may be made on a slip of a paper attached to it, which is called as annexure. This attached slip of paper is called along. So 2 marks equation keltare, important. An instrument made payable to 2 or more persons jointly should be endorsed by all of them or more of them, or authorized to endorse on behalf of other. ಸೊ ಇಲ್ಲಿ ಆಥರೈಸ್ ಸಿಗ್ನೇಟ್ರೀಸು ಇಬ್ಬರು ಮಾತ್ರ ಮಾಡಿ ಇನ್ನು ಇಬ್ಬರು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಫಾರ್ ಆನ್ ಎಕ್ಸಾಂಪಲ್ 4 ಆಥರೈಸ್ ಸಿಗ್ನೇಟ್ರೀಸ್ ಇದ್ದಾಗ ಕೆಲವರು ಸ್ಲೀಪಿಂಗ್ ಪಾರ್ಟ್ನರು ಆಗಿರ್ತಾರೆ, ಕೆಲವ್ರಿಗೆ ಲಿಮಿಟ್ ಸೆಟ್ ಮಾಡ್ತಾರೆ. ಸೊ ಸಪೋಸ್ ಒಂದು 5 ಜನ 6 ಜನ ಆಥರೈಸ್ ಸಿಗ್ನೇಟ್ರೀಸ್ ಇದ್ದಾಗ ಫಾರ್ ಆನ್ ಎಕ್ಸಾಂಪಲ್ 2 lakhs ತನಕ ಈ ಆಥರೈಸ್ ಸಿಗ್ನೇಟ್ರಿ ಇಂಥ ಪರ್ಸನ್ನೇ ಸಿಗ್ನೇಚರ್ ಮಾಡಬೇಕು. 2 lakhsಗಿಂತ ಮೇಲ್ಪಟ್ಟ ಅಮೌಂಟ್ಗೆ ಜಾಯಿಂಟ್ ಸಿಗ್ನೇಚರ್ಸ್ ಇರಬೇಕು. ಆ ಜಾಯಿಂಟ್ ಸಿಗ್ನೇಚರ್ ಮಾಡಬೇಕಾಗಿರೋಂಥ ವ್ಯಕ್ತಿಗಳು ಯಾರ್ಯಾರು, ಲಿಮಿಟೇಷನ್ಸ್ ಏನು, ಈ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವ ಸಂದರ್ಭಗಳಲ್ಲೇ ಈ ಒಂದು ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಬ್ಯಾಂಕರ್ಸು ಸಿಸ್ಟಮ್ ಹಾಕಬೇಕು. ಸೊ ಎನಿ ಟೈಮ್ ವೆನ್ ದ ಚೆಕ್ ಕಮ್ಸ್ ಫಾರ್ ದ ಆರ್ ಗೋಸ್ ಫಾರ್ ದ ಕ್ಲಿಯರಿಂಗ್, this instructions will keep on pop-upping in the system. So these type of system we call it as the systematic software which has been installed by Oracle and IBM company for essentials for the customer safety endorsement anta karitivi now. So next, it should be in the form of ordinary signature of the payee or endorsee. ಸುಫಿಕ್ಸ್ ನೇಮು ಪ್ರಿಫಿಕ್ಸ್ ನೇಮು ಇಲ್ಲಿ ಹಾಕುವಂಗಿಲ್ಲ. ಯಾವ ರೀತಿ ಅಂದರೆ ಮಿಸ್ಟರ್, ಮಿಸ್ಸಸ್, ಮಿಸ್, ಶ್ರೀ, ಶ್ರೀಮತಿ, ಡಾಕ್ಟರ್ ಅನ್ನೋದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಅವನ್ನೆಲ್ಲ ಎಲ್ಲ ತರಹದ ಡಾಕ್ಯುಮೆಂಟ್ಸ್ ಮೇಲೆ ಇದೇ ರೀತಿ ಇರೋದಿಲ್ಲ. ಸೊ ಹಾಗಾಗಿ ಅವರ ಹೆಸರು ಯಾವ ರೀತಿ ಇರುತ್ತೆ, ಫಾರ್ ಆನ್ ಎಕ್ಸಾಂಪಲ್ ದೀಪಿಕಾ ಶರ್ಮಾ, ಮಿಸ್ಸಸ್ ದೀಪಿಕಾ ಶರ್ಮಾ ಅಂತ ಹಾಕೋದ್ಬಿಟ್ಟು ಮಿಸ್ ದೀಪಿಕಾ ಶರ್ಮಾ ಅಂತ ಹಾಕೋದ್ಬಿಟ್ಟು ಓನ್ಲಿ ದೀಪಿಕಾ ಶರ್ಮಾ ಅಂತ ಹೆಸರನ್ನ ನಾವು ಪೇಯಿ ನೇಮ್ಗೆ ಬರೆದು ಕೊಡಬೇಕಾಗತ್ತೆ. ನಂತರ ಪೇಯಿ ನೇಮ್ ಬರೆದಾದ ನಂತರ ಅಕೌಂಟ್ ಪೇಯಿನ ಜನರಲ್ ಕ್ರಾಸಿಂಗ, ಸ್ಪೆಷಲ್ ಕ್ರಾಸಿಂಗ, ಡಬಲ್ ಕ್ರಾಸಿಂಗ್ ಅನ್ನೋ ಇನ್ಸ್ಟ್ರಕ್ಷನ್ ಕೇರ್ಫುಲ್ಲಾಗಿ ಮಾಡಬೇಕು. ನಂತರ ಡೇಟು, ಚೆಕ್ ಮೇಲೆ ಡೇಟು ತುಂಬಾ ಅವಶ್ಯಕತೆ ಇರುತ್ತೆ. ಯಾಕಂದರೆ ಡೇಟ್ ಮೇಲೇ ಓವರಾಲ್ ಚೆಕ್ ನಿಂತಿರುತ್ತೆ. ಸೊ ಡೇಟ್ ಅನ್ನೋದು ಯಾವತ್ತು ಇಶ್ಯೂ ಮಾಡ್ತಾಯಿದ್ದೀರೋ ಅವತ್ತಿನ ಡೇಟು ಆ ಒಂದು ಚೆಕ್ ಮೇಲೆ ಮೆನ್ಷನ್ ಆಗಿರಬೇಕು. ನಂತರ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಬಾರ್ದು. ಎಸ್ಪೆಷಲಿ ಒಬ್ಬ ಪೇಯಿ ಹೆಸರು ಬರಿಬೇಕು ಅಂತಂದರೆ ಯಾರಿಗೆ ಇಶ್ಯೂ ಮಾಡ್ತಾಯಿದ್ದಾರೋ ಅವರು ಇಶ್ಯೂವರ್ ಸಿಗ್ನೇಚರ್ ಅವ್ರ ಇಶ್ಯೂವರ್ ನೇಮ್ ಬರಿಬೇಕು ಅಂತಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು. ಅವರ ID ಪ್ರೂಫಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಒಂದು ಸ್ಪೆಲ್ಲಿಂಗ್ಸ್ನ ಬರೆದು ಕೊಡಬೇಕಾಗತ್ತೆ. ಇಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸಿದ್ದೀನಿ. ರಾ ಅಂದರೆ ROW ರಾ ಆಗುತ್ತೆ, ಇಲ್ಲಿ RAW ರಾ ಆಗುತ್ತೆ. ಸೊ ಹಾಗಾಗಿ ಮಿಸ್ ಮ್ಯಾಚ್ ಇದ್ದಾಗ ಚೆಕ್ಸು ಕ್ಲಿಯರ್ ಆಗಲ್ಲ, ಬೌನ್ಸ್ ಆಗುತ್ತೆ. ಚೆಕ್ ಇಸ್ ಬೀನ್ ಬೌನ್ಸ್ ಡ್ಯೂ ಟು ನೇಮ್ ಮಿಸ್ ಮ್ಯಾಚ್ ಅನ್ನೋ ಒಂದು ಕಾರಣಕ್ಕೆ ಅದು ವಾಪಸ್ ಬಂದುಬಿಡುತ್ತೆ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ನಾವು ಸ್ಪೆಲ್ಲಿಂಗ್ಸ್ನ, ಡೇಟ್ನ, ನಮ್ಮ ಸಿಗ್ನೇಚರ್ಸ್ನ ಸುಫಿಕ್ಸ್ ಪ್ರಿಫಿಕ್ಸ್ ನೇಮ್ ಹಾಕದೆ ಅವ್ರ ID ಅಡ್ರೆಸ್ ಪ್ರೂಫಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಅಪ್ಡೇಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ಓದು ಬರಹ ಬರದೇ ಇರುವಂಥವರು ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ನ ಕೊಟ್ಟು ಸಿಗ್ನೇಚರ್ ಮಾಡಿಸ್ಕೊಂಡು ಅಕೌಂಟ್ ಓಪನಿಂಗ್ ಮಾಡಿಸಿ ನಂತರ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕು. ಎಸ್ಪೆಷಲಿ ದ ಪರ್ಸನ್ ಹೂ ಆರ್ illiterate. An illiterate person should endorsed by putting his left hand thumb impression and duly attested, giving full address by witness thereon. So then he can issue a check by writing the payee's name by some other person, which will be completed only by actual delivery of instrument. ಈ ರೀತಿ ಪ್ರೋಸೆಸ್ ಫಾಲೋ ಮಾಡ್ಕೊಂಡು ಹೋದಾಗ ಮಾತ್ರನೇ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಏನೇನು ರೂಲ್ಸ್ ಬದ್ಧವಾಗಿ ಬರೀಬೇಕು ಅವನ್ನೆಲ್ಲ ಬರೆದು ಕೊಟ್ಟಾಗ ಕಂಪ್ಲೀಟ್ ಆ್ಯಕ್ಚುಯಲ್ ಡೆಲಿವರಿ ಇನ್ಸ್ಟ್ರೂಮೆಂಟ್ ಅಂತ ಹೇಳಲಿಕ್ಕೆ ಬರುತ್ತೆ. ಸೊ ಇದು ಯಾವುದರಲ್ಲಿ ಒಂದು ಮಿಸ್ ಮ್ಯಾಚ್ ಆಗಿ ಒಂದು ಅಪ್ಡೇಟ್ ಮಾಡದೇ ಇದ್ದಾಗ ಅದು ಕಂಪ್ಲೀಟ್ ಅಂತ ಅನಿಸೋದಿಲ್ಲ. ಕಂಪ್ಲೀಟ್ ಅಂತ ಅನಿಸಿಲ್ಲ ಅಂತಂದರೆ ಚೆಕ್ ಕೊಟ್ಟರು ವೇಸ್ಟ್ ಆಗುತ್ತೆ, ಪೇಯಿಗೆ ಪೇಮೆಂಟ್ ಆಗೋದಿಲ್ಲ. ನಂತರ ಅವ್ರು ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ಸೆಕೆಂಡ್ ಟೈಮ್ ಇದೇ ಕೆಲಸ ಮಾಡಬೇಕಾಗುತ್ತೆ. ಸೊ ಕೊಡೋದಕ್ಕಿಂತ ಮುಂಚೆನೇ ಈ ಎಲ್ಲ ಅಂಶಗಳನ್ನ ನಾವು ಮನಸ್ಸಲ್ಲಿಟ್ಕೊಂಡು
ನಾವು ಆ್ಯಕ್ಚುಲಾಗಿ ಯಾವ ರೀತಿ ಒಂದು ಡೆಲಿವರಿ ಮೋಡ್ ಇರಬೇಕೋ ಆ ರೀತಿ ನಾವು ಚೆಕ್ ಬರೆದು ಕೊಡಬೇಕಾಗಿ ಬರುತ್ತೆ. ಸೊ ಆಲ್ ದಿಸ್ ಇಸ್ ಅಬೌಟ್ ಎಂಡೋಸ್ಮೆಂಟ್. ಎಂಡೋಸ್ಮೆಂಟ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಫಾರ್ ಯೋರ್ 14 marks. So this is the meaning of endorsement. Then comes your essentials, and then comes the types of endorsement. Comes for your 14 marks, not for 6 marks. It's a 100% question. 14 marks you will have to write in a systematic way. So in next class let us continue the types of endorsement. Thank you students.